ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯೂಟ್ ಕಪಲ್ ಯೂಟ್ಯೂಬ್ ಚಾನಲ್. ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ನಾಷ್ಟಕ್ಕ ಅವಲಕ್ಕಿ ಮಾಡೀನ್ರಿ, ಆಮೇಲೆ ಚಾನು ಮಾಡಿರ್ತೀನಿ. ನಿನ್ನೆ ಸಾಂಬಾರು ಇತ್ತು, ಕಾಶಿ ಇಟ್ಟಿನ್ರಿ. ನಾನು ಫ್ರೆಶ್ ಅಪ್ ಆಗಿ ನೀರದು ಕುಡಿದು ನಾಷ್ಟ ಮಾಡ್ತೀನಿ ರೀ. ಮನು ಹೋಗಿ 3 ಚೀಲ ತೊಗೊಂಬಂದ ನೋಡ್ರಿ ಕಾಯಿಪಲ್ಲೆ. ನಾವಿರೋರು ಇಬ್ಬರೇ ರೀ. ಅವ ತಂದಿದ್ದು 3 ಚೀಲ ತೊಗೊಂಬಂದ ನೋಡ್ರಿ. ನಾನು ಇನ್ನೇನು ಸ್ವಲ್ಪ ತೊಗೊಂಡಿದ್ದೀನಿ ರೀ ಇಲ್ಲೇ ಮನೆ ಮುಂದೆ. ಇವತ್ತು ತಾನು ತೊಗೊಂಬಂದನ್ರಿ. ಇಷ್ಟು ತರ್ತಾನಂತ ಹೇಳಿ ನಾವು ಕಡೆ ಕಾಯಿಪಲ್ಲೆ ತರ್ಸಲ್ರಿ. ನಾ ಒಟ್ಟು ನಾನೇ ಹೋಗಿ ತೊಗೊಂಬರ್ತೀನಿ ರೀ ಮಮ್ಮಿಯವ್ರ ಮನೆಗೆ. ಯಾಕಂದ್ರೆ ವೇಸ್ಟ್ ಆಗಿಬಿಡ್ತದ್ರಿ ಇವೆಲ್ಲ. ಇರೋರು ಇಬ್ರು ಅದೀವ್ರಿ, ಎಷ್ಟು ತಿನ್ನಮ್ರಿ ಇವನ್ನ. ಆಯ್ತು ರೀ, ಕಾಯಿಪಲ್ಲೆ ಅಂತ ತಂದನ್ರಿ. ಕಾಯಿಪಲ್ಲೆ ಹಾಕ್ಬೇಕ್ರಿ. ಬೆಳಿಗ್ಗೆನೇ ಹೋಗ್ಯಾನ್ರಿ ಕಾಯಿಪಲ್ಲೆ ತರಕ್ಕೆ. ನನಗೆ ಗೊತ್ತೇ ಇದ್ದಿದ್ದಿಲ್ರಿ ಅವ ಕಾಯಿಪಲ್ಲೆ ತರಕ್ಕೆ ಹೋಗ್ಯಾನಂತೇಳಿ. ನೋಡ್ರಿ ಕಾಯಿಪಲ್ಲೆ ಅಂಗಡಿನೇ ಹೊತ್ಕೊಂಡು ಬಂದ್ಬಿಟ್ಟನ್ರಿ. ಅಲ್ಲಿ ಏನೇನಿದ್ದು ಎಲ್ಲ ವೆರೈಟಿನೂ ತೊಗೊಂಬಂದ್ಬಿಟ್ಟನ್ರಿ. ಅವ ಒಂದೂ ಬಿಟ್ಟಿಲ್ರಿ ಅದ್ರಾಗ. ಇವೆಲ್ಲ ಮಾಡೋ ಯಾವಾಗ ಮಾಡ್ತೀನಿ ಏನೋ ನನಗೆ ಗೊತ್ತಿಲ್ರಿ. ಕಾಯಿಪಲ್ಲೆ ತರೋದು ಒಂದು ಹೊತ್ತಾಗ್ತದ್ರಿ, ಇದನ್ನೆಲ್ಲ ಸೋಸೋದು ಮಾಡೋದು ಅದೇ ಬೇಸರ ಆಗ್ತದ ನೋಡ್ರಿ. ಇಡ್ತಾನ ಕೂತ್ ಕಿಟ್ಸಲಿ ಮತ್ತು ಮೆಂತ್ಯ ಪಲ್ಯ ಎಲ್ಲ ಸೋಸಿ ಇಟ್ಟಿನ್ರಿ. ಸೋಸಿದ ಪಲ್ಯಕ್ಕಿನ್ನ ಅದ್ರಂಗೆ ಕಡ್ಡಿ ಕಸನೇ ಜಾಸ್ತಿ ಆಗ್ಯದ್ರಿ. ಪಲ್ಯ ಎಲ್ಲ ಸೋಸ್ಕೊಂಡು ಮೆಂತ್ಯ ಪಲ್ಯ ಹಾಕಿ ತತ್ತಿ ಬುರ್ಜಿ ಮಾಡಿದ್ದೀನಿ ರೀ. ಬಿಸಿ ಬಿಸಿ ಚಪಾತಿ ಮಾಡೀನಿ ರೀ. ಇದೊಂದು ಪಾತ್ರೆ ನಂಗೆ ಭಾಳ ಇಷ್ಟ ಆಗ್ತದ್ರಿ, ಚಪಾತಿ ಹಾಕಿಡೋದ್ರಿ ಅದು. ಮತ್ತು ಬಿಸಿ ಬಿಸಿ ಅನ್ನ ಮಾಡೀನಿ ರೀ. ನೋಡಿರಿ ಪಲ್ಯ ಸೋಸಿನಲ್ರಿ, ಅದ್ರ ಕಸ ನೋಡಿರಿ ಎಷ್ಟು ಬಿದ್ದದಂತೇಳಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕ್ರಿ. ಈ ಸದ ಇದನ್ನ ಕ್ಲೀನ್ ಮಾಡಿ ಕಾಯಿಪಲ್ಯ ಅಂತೂ ಹಾಕಿಟ್ಟಿನಿ ರೀ. ಈಗ ರೇಷನ್ ಒಂದು ತೊಗೊಂಬಂದನಲ್ರಿ, ಅದೊಂದು ಹಾಕಿಡ್ಬೇಕ್ರಿ. ರೇಷನ್ ತಂದಿಟ್ಟ ಮತ್ತು 2 ದಿನ ಆಯ್ತು ರೀ, ನಾನು ಹಾಕಿ ಇಟ್ಟಿದ್ದಿಲ್ಲ ರೀ ಅದನ್ನು. ಕಿವೇನ ಹಾಕೊಂಡಿಲ್ರಿ, ಯಾಕಂದ್ರೆ ಹಿಂಗೆ ಕೈ ಇಟ್ಟು ಮುಕ್ಕೊಂಡಾಗ ಹಿಂಗೆ ಮುರುಗ್ ಬಿಟ್ಟದ್ರಿ. ಅಲ್ಲೇ ಕಿವಿ ಭಾಳ ಬ್ಯಾನ್ ಆಗ್ಬಿಟ್ಟದ್ರಿ. ಮುಟ್ಟಕ್ಕೆ ಬರಲ್ತ್ರಿ, ಇದು ಒಂದೇ ಕಿವಿ ರೀ. ಅದಕ್ಕೆ ಕಿವೇನ ಹಾಕೊಂಡಿಲ್ರಿ. ಕಿವೇನ ಹಾಕೊಲ್ಲದಕ್ಕೆ ಕೆಟ್ಟ ಹಸಾಯಿ ಕಾಣಕತ್ತದ ನೋಡ್ರಿ ಮುಖ. ಮತ್ತು ಇಷ್ಟೊತ್ತನ ಮಲ್ಕೊಂಡಿದ್ನಲ್ರಿ ಹಿಂಗೆ ಕೈ ಇಟ್ಕೊಂಡು. ಇಲ್ಲಿ ನೋಡ್ರಿ ಹೆಂಗೆ ಮಾಡ್ತಿದ್ದ. ಕಿವೇನ ಇರ್ಲಿಕ್ಕೆ ನೋಡ್ರಿ ಎಷ್ಟು ಚಂದೇ ಕಾಣೋದಿಲ್ಲ. ಆದ್ರೆ ಹಾಕೋಕ್ಕಾಗಲ್ತ್ರಿ, ನಂಗೆ ಭಾಳ ಬ್ಯಾನ್ ಆಗತ್ತದ್ರಿ ಕಿವಿ. ಹಿಂಗೆ ಮುಟ್ಟಕ್ಕಾಗಲ್ತ್ರಿ. ಅದಕ್ಕೆ ಇವತ್ತು ಒಟ್ಟ ಕಿವೇನೇ ಹಾಕೊಂಡಿಲ್ರಿ. ರಾತ್ರಿ ನಿಂಗೆ ಬಿಚ್ಚಿಟ್ಟೀನಿ. ಚಹಾ ಮಾಡಿದ್ದೀನಿ ರೀ, ಚಹಾ ಕುಡಿತೀನಿ ರೀ ಈಗ. ಭಾಳ ಥಂಡಿ ಐತ್ರಿ ಹೊರಗೆ. ನೋಡ್ರಿ ಗಾಳಿ ಅಂದ್ರೆ ಸಿಕ್ಕಾಪಟ್ಟೆ ಗಾಳಿ ರೀ ಇಲ್ಲಿ. ಗಾಳಿ ಬರ್ತದಂದ್ರೆ ನಾವು ಹೊರಗೆ ಬರೋದಿಲ್ಲ ರೀ, ಅದಕ್ಕೆ ಗಾಳಿ ಅದು ಮಳೆ ಕ್ಲೈಮೇಟ್ ಅದು. ಥಂಡಿ ಹಿಡಿದು ಹೊರಗೆ ಬಂದಿಲ್ಲ ರೀ. ನಾನು ಮನೆಯಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ರೀ. ಇಷ್ಟೊತ್ತನ ಮಲ್ಕೊಂಡು ಈಗ ಎದ್ದೀನಿ ರೀ. ಬರೀ ಎಲ್ಲರೂ ಚಹಾ ಕುಡಿಯಮ್ಮ. ಮ್ಯಾಗ ಹೋಗ್ಬೇಕಂತ ಮಾಡೀನಿ ರೀ, ಮಳೆ ಮ್ಯಾಗ ವಾಕಿಂಗ್ ಮಾಡಿದ್ರೆ ಆಯ್ತು ಅಂತೇಳಿ. ಆದರೆ ಈ ಥಂಡಿಗೆ ಹೋಗಂಗೆ ಆಗಲ್ತ್ರಿ ಹೊರಗೆ ನನಗೆ ಬಿಟ್ಟ. ನೋಡ್ರಿ ಎಷ್ಟು ಮ್ಯಾಗ ಅದೀವಿ ನಾವು. ಪೂರ್ತಿ ಮ್ಯಾಗ ಅದೀವಲ್ರಿ. ಎಲ್ಲ ಗಾಳಿನೂ ಜಾಸ್ತಿ ಈ ಕಡೆ ಬರ್ತದೆ. ಯಾಕಂದ್ರೆ ಈ ಕಡೆ ಮನೆ ಇಲ್ಲಲ್ರಿ. ಮನೆ ಇರ್ಲಿಕ್ಕೆ ಅದು ಗಾಳಿ ಹಿಂಗೆ ಜಾಸ್ತಿನೇ ಬರ್ತದ್ರಿ. ಕೆಳಗಿನ ಮನೆ ಅಂದ್ರೆ ಬಾಜು ಮನೆ ಇರ್ತಾವ್ರಿ, ಜಾಸ್ತಿ ಗಾಳಿ ಬರೋದು. ನೋಡ್ರಿ ಎಷ್ಟು ಗಾಳಿ ಅದ. ಮ್ಯಾಗ ಹೋಗ್ತೀನಿ ರೀ ಸದ್ದ. ಹೋಗಿ ಮ್ಯಾಗ ಹೋಗಿ ನಿಮ್ಗೆ ಅಲ್ಲಿ ಮಮ್ಮಿಯವ್ರ ಮನೆ ತೋರಿಸ್ತೀನಿ ರೀ ನಿಮಗೆ ಸದ್ದ. ಇಂಥ ಕ್ಲೈಮೇಟ್ ಒಳಗೆ ಮೆಕ್ಕಿತೇನಿ ತಿಂದ್ರೆ ಮಸ್ತ್ ಇರ್ತದ್ರಿ. ಆದ್ರೆ ತಂದು ಕೊಡಕ್ಕೆ ಮನು ಇಲ್ರಿ ಮನ್ಯಾಗ. ಅವ ಡ್ರೈವಿಂಗ್ ಮಾಡ್ತಾನ್ರಿ, ಜಾಸ್ತಿ ಮನ್ಯಾಗ ಇರೋದಿಲ್ರಿ. ಚಂತನ ಅರ್ಧ ಹೊರಗೆ ರೀ ಅವ್ನ ಟೈಮ್. ಬ್ಯಾಗ ತರ್ಸಿದ್ದೀನಿ ರೀ ಮೀಶೋಯಿಂದ. ಇವು ಬಟ್ಟೆ ಇಡಕ್ಕ ನೋಡ್ರಿ, 6 ಬಂದವ್ರಿ ಇವು ಬಟ್ಟೆ ಇಡಕ್ಕೆ. 4 ರಾಗ ತುಂಬಿಟ್ಟಿನಿ ರೀ ಬಟ್ಟೆ. ಈಗ ಇನ್ನೂ ಇವ್ಯಾಡು ಉಳ್ದವ್ರಿ. ಇವ್ಯಾಡ್ರಾಗ ನಾನು ಟಾಪ್ಸ್ಗಳು ಇಡ್ಬೇಕಂತೇಳಿ ಬಿಟ್ಟಿನಿ ರೀ. ಅದು ಆಗವಲ್ತ್ರಿ ನನಗೆ ಮಡಿಚಿ ಇಡೋದನ್ನು. ಇವತ್ತು ಇಡ್ಬೇಕು, ನಾಳೆ ಇಡ್ಬೇಕಂತ ಬಿಟ್ಟು ಟೈಮ್ ಹೊಂಟದ. ನೋಡಮ್ಮ ಮತ್ತು ನೈಟ್ ಕುಂತು ಇಡ್ಬೇಕಂತ ಮಾಡೀನಿ ರೀ. ನೋಡ್ಬೇಕ್ರಿ ನಾ ಏನಾಗ್ತದ. ನೋಡ್ರಿ ನಮ್ಮ ಗಣಪತಿ ಎಷ್ಟು ಕ್ಯೂಟ್ ಅದ, ಭಾಳ ಕ್ಯೂಟ್ ಅದನ್ರಿ. ಮಳೆ ಸ್ಟಾರ್ಟ್ ಆಗೇ ಬಿಟ್ಟದ್ರಿ. ಮ್ಯಾಗ ಹೊಂಟೀನಿ ರೀ ಈಗ.
ಹತ್ತೆ ಹೋಗಿ ಅಂಜಿಗೆ ಬರ್ತದ್ರಿ ನನಗೆ, ಯಾಕಂದ್ರೆ ಬಿದ್ದಂಗೆ ಆಗಿಬಿಡ್ತದ್ರಿ ನಂಗೆ ಹಿಂದಕ್ಕೆ. ಯಾಕಂದ್ರೆ ಪ್ಯಾಂಟುಣ್ಗಿ ಈ ಥರ ಅದಾವಲ್ರಿ, ಕಬ್ಬಣದ್ದು ಅದಾವ್ರಿ, ನನಗೆ ಹಿಂದೆ ಬಿದ್ದಂಗೆ ಆಗಿಬಿಡ್ತದ್ರಿ. ಅದಕ್ಕೆ ನಾನು ಹೋಗೋದಿಲ್ಲ ರೀ ಮ್ಯಾಗ. ಒಮ್ಮೆಯವ್ರ ಮನೆ ನೋಡ್ರಿ ಎಲ್ಲಿ ಕಾಣಿಸಾಕತ್ತದ, ನನಗೆ ಕಾಣಲ್ತವ. ಇಲ್ಲಿ ಐತ್ರಿ, ಇಲ್ಲಿ ಕಾಣಿಸ್ತದ ನೋಡ್ರಿ. ಇಲ್ಲಿ ಈ ಬಿಳಿ ಮನೆ ಇಲ್ಲಿ ಕಾಣಿಸ್ತದ ನೋಡ್ರಿ, ಅದು ರೀ ಈ ಬಿಳಿ ಮನೆ. ಇದು ಹೇಳಿದ್ನಲ್ರಿ ನಾನು, ಈ ಮನೆ ಕಟ್ಟಿದ ಸಂಬಂಧ ನಮ್ಮ ಮನೆ ಕಾಣಿಸವಲ್ಲ ಬಿಟ್ಟದ್ರಿ. ನೋಡ್ರಿ ಮಳೆನೂ ಚಾಲು ಆಗಿಬಿಡ್ತು, ಮಳೆ ಬರಕ್ತದ್ರಿ. ವಾಕಿಂಗ್ ಮಾಡಕ್ಕೆ ನೋಡ್ರಿ ಎಷ್ಟು ಚಂದ ಅದ್ರಿ ಇಲ್ಲಿ. ನಾನೇ ಬರಲ್ರಿ ವಾಕಿಂಗ್ ಮಾಡಕ್ಕೆ ಮ್ಯಾಗ, ಯಾಕಂದ್ರೆ ಭಾಳ ಗಾಳಿ ಮತ್ತು ಆಮೇಲೆ ಮಳೆ ಮಿಂಚ ಗುಡುಗ ಬರ್ತದೆ. ನನಗೆ ಮ್ಯಾಗ ಬರಲ್ರಿ ಜಾಸ್ತಿ. ನೋಡ್ರಿ ನಾ ಸಣ್ಣಕ್ಕಿದ್ದಾಗ ಇಲ್ಲಿ ಇದು ಒಂದೇ ಮನೆ ಇತ್ರಿ, ನಾವು ಅದೇವಲ್ರಿ ಅದು ಒಂದೇ ಮನೆ ಇತ್ರಿ. ಅಲ್ಲಿ ನಮ್ಮ ಅಂಟ್ರ ಮನೆ ಇತ್ರಿ. ಈಗಂದ್ರೂ ನೋಡ್ರಿ ಮನೆ ಅಂತೂ ತುಂಬಿ ಬಿಟ್ಟಾವ ನೋಡ್ರಿ, ಜಾಗನೇ ಇಲ್ರಿ ಅಲ್ಲಿ. ಮನಿನೇ ಭಾಳ ಮನೆ ಆಗ್ಯಾವ್ರಿ ಈ ಕಡೆ. ಈಗ ನಾ ಇಲ್ಲಿ ಅಂಗಡಿಗೆ ಬರಾಗ, ಆಮೇಲೆ ಈ ಮನೆ ಕಟ್ಟದಾಗ ಒಟ್ಟೆ ಇಲ್ಲಿ ಮನೆಗಳೇ ಇದ್ದಿದ್ದಿಲ್ರಿ. ಇದೊಂದೇ ಮನೆ ಇತ್ತು ರೀ. ಅಲ್ಲಿ ಅಂಟೆದು ಒಂದು ಮನೆ ಇತ್ತು ರೀ. ಅಲ್ಲಿ ಅಂಗಡಿಗೆ ಬರ್ತಿದ್ದೀನಿ ರೀ ನಾನು, ತೋರಿಸ್ತೀನಿ ಅಂದ್ರಿ ನಿಮ್ಗೆ. ಅಲ್ಲಿ ಮುಂದ್ಗಡೆ ಅಂಗಡಿಗೆ ಬರ್ತಿದ್ದೀನಿ ರೀ ನಾನು. ಅಂದ್ರೆ ನಮ್ಮ ಮನೆ ಎಂದರಿ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತದ ನೋಡ್ರಿ, ಇದು ಒಂದು ದಡಮ್ಮನ ಮನೆ ರೀ. ಅದ್ರ ಬಾಜುನೇ ನಮ್ಮ ಮನೆ ಐತ್ರಿ. ಅಲ್ಲಿಂದ ಇಲ್ಲಿಗೆ ಬರ್ತಿದ್ವಿ ಡೈರೆಕ್ಟ್ ಅಂಗಡಿಗೆ. ಭಾಳ ಸಮೀಪತ್ತೈತ್ರಿ ಅದು ಬರಕ್ಕೆ. ನೋಡ್ರಿ ಈಗ ನೋಡ್ರಿ ಮನೆ ಅಂದ್ರೆ ತುಂಬಿ ಬಿಟ್ಟವ್ರಿ ಎಲ್ಲ ಕಡೆ. ಅಲ್ಲೈತೆ ನೋಡ್ರಿ ಹುಡ್ಕೋ, ಅಲ್ಲಿ ಮನೆಗಳು ಕಾಣ್ತಾವಲ್ರಿ, ಅದೇ ನೋಡ್ರಿ ಹುಡ್ಕೋ ಅಲ್ಲೇ ಐತ್ರಿ. ಹುಡ್ಕೋಕೆ ಜಾಸ್ತಿ ಹೋಗ್ತಿದ್ದೀವಿ ರೀ ನಾವು ವಾಕಿಂಗ್ ಮಾಡಕ್ಕೆ. ಮದುವೆ ಆಲಾರ್ಕಿನ್ ಮುಂಚೆ ರೀ ನಮ್ಮ ಅಕ್ಕರು ನಾವು ಎಲ್ಲರೂ ವಾಕಿಂಗ್ ಹೋಗ್ತಿದ್ದೀವಿ ರೀ ಬೆಳಗ್ಗೆ ಎದ್ದು. ಹೈಸ್ಕೂಲ್ ಒಳಗಿದ್ದಾಗ ಎಲ್ಲ ಹೋಗೀನಿ ರೀ ವಾಕಿಂಗ್. ಆಮೇಲೆ ಕಾಲೇಜ್ಗೆ ಹೋಗಾಗೆಲ್ಲ ಬಿಟ್ಬಿಟ್ಟಿನಿ ರೀ, ಯಾಕಂದ್ರೆ ಬೆಳಗ್ಗೆನೇ ಹೋಗ್ಬೇಕಲ್ರಿ ಕಾಲೇಜಿಗೆ 7 ಗಂಟೆಗೆ. ಅದಕ್ಕೆ ಅವಾಗೆ ಬಿಟ್ಟಾಗ ಹೊಳ್ಳೆ ಅದು ವಾಕಿಂಗ್ ಅನ್ನೋದು ಮರ್ತು ಬಿಟ್ಟಿನಿ ರೀ ನಾ ಅಂತೂ. ಮಳೆ ಬರಕತ್ರಿ ಭಾಳ. ಏನ್ರಿ ಮಳೆ ಚಳಿ ಹೊತ್ತಿಲ್ಲ ಏನಿಲ್ಲ ರೀ, ಬರಲ್ಲ ಜೋರಾಗೇನೂ ಬರಲ್ತ್ರಿ ಮಳೆ. ಇಷ್ಟೇ ನೋಡ್ರಿ, ಹನಿ ಉದ್ರದೆ ಚಂತನೂ ಅಷ್ಟೇ ರೀ, ಜೋರನೇ ಬರ್ಲಾಗ್ಯದ್ರಿ ಒಟ್ಟ. ಇಲ್ಲೇ ನೋಡ್ರಿ ವಾಕಿಂಗ್ ಮಾಡೋದು ನಾನು. ಅಂದ್ರೆ ಡೈಲಿ ಮಾಡಲ್ರಿ, ಯಾವಾಗರೊಮ್ಮೆ ಅಷ್ಟೇ ಬರ್ತೀನಿ ರೀ. ಎಲ್ಲ ತಲೆ ತೊಯ್ಯಾಕತ್ರಿ ಸದ್ದ, ಕೆಳಗೆ ಹೋಗ್ತೀನಿ ರೀ, ಮಳೆ ಬರಕತ್ತದ್ರಿ ಅದಕ್ಕೆ ರೀ. ನೋಡ್ರಿ ಎಷ್ಟು ಮ್ಯಾಗ ಅನಿಸ್ತದ್ರಿ, ಬಿದ್ದ ಅನಿಸ್ತದ್ರಿ ನಂಗಂತ. ಮನಗೆ ಆರಾಮಿರ್ಲಾರ್ಕ ಯಾಕೆ ತಿನ್ನಲ್ಲ ಅಂದನ್ರಿ, ಅದಕ್ಕೆ ಮತ್ತೆ ಚಿತ್ರಾನ್ನ ಮಾಡಿಕೊಟ್ಟಿನಿ ರೀ ಅವನಿಗೆ ರಾತ್ರಿ ಊಟಕ್ಕೆ. ಬರ್ರಿ ಊಟ ಮಾಡಮ್ ಎಲ್ಲರೂ. ಹೊರಗೆ ಮಳೆ ಬರಕತ್ತದ್ರಿ, ಕರೆಂಟ್ ಹೋಗ್ತಾವಂತೇಳಿ ಜಲ್ದಿನೇ ಊಟ ಮಾಡಕತ್ತೀನಿ ರೀ ನಾನು ಮಾಡಿರೋ ಈ ಡೈಲಿ ರೊಟೀನ್ ವಿಡಿಯೋ ನಿಮಗೆ ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ. ಇಷ್ಟ ಆದ್ರೆ ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ಲರಿಗೂ ಶುಭರಾತ್ರಿ.